ಧ್ರುವ ಸರ್ಜಾ ಕೆಡಿ ಸಿನಿಮಾ ಬಿಡುಗಡೆಗಾಗಿ ಭರ್ಜರಿ ಪ್ರಮೋಷನ್ ಮಾಡ್ತಿದ್ದಾರೆ. ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಕ್ಸಸ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಆಕ್ಷನ್ ಪ್ರಿನ್ಸ್ ವಿರುದ್ಧ ವಂಚನೆ ಆರೋಪ ಕೂಡ ಕೇಳಿ ಬಂದಿದೆ. ಏನಿದು ಪ್ರಕರಣ, ಇಲ್ಲಿದೆ ನೋಡಿ ಡೀಟೇಲ್ಸ್. ಎಂಟು ವರ್ಷದ ಹಿಂದೆ ಹಣ ಪಡೆದು ವಂಚನೆ. ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲು. ಕೆಡಿ ಸಿನಿಮಾದ ಬಿಡುಗಡೆ ಕೆಲಸವಾಗಿ ಬ್ಯುಸಿಯಾಗಿರುವಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಶಾಕ್ ಸಿಕ್ಕಿದೆ. ಕೆಡಿ ಮೂಲಕ ಪ್ರೇಕ್ಷಕರ ಮುಂದೆ ಅಬ್ಬರಿಸೋಕೆ ರೆಡಿಯಾಗಿದ್ದ ಧ್ರುವ ವಿರುದ್ಧ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧ್ರುವ ಸರ್ಜಾ ಹಾಗೂ ರಾಘವೇಂದ್ರ ಹೆಗಡೆ 2016ರಿಂದ 2018ರವರೆಗೆ ಜೊತೆಗೆ ಕೆಲಸ ಮಾಡಿದ್ರು. ಸಿನಿಮಾ ಮಾಡುವುದಾಗಿ 3 ಕೋಟಿ ಪಡೆದು ನಟ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ವಂಚನೆ ಮಾಡಿದ್ರ ಧ್ರುವ. ಈ ಘಟನೆ 2016ರಿಂದ 2018ರ ಮಧ್ಯೆ ನಡೆದಿದೆಯಂತೆ. ಸೋಲ್ಜರ್ ಸಿನಿಮಾ ಮಾಡುವುದಾಗಿ ಒಪ್ಪಿದ ಧ್ರುವ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಕೇಳಿದ್ರಂತೆ. ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ 3 ಕೋಟಿ ಪಡೆದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರಂತೆ. ಜೊತೆಗೆ ಹಣ ಪಡೆದು ಸಿನಿಮಾ ಮಾಡುವ ಭರವಸೆ ನೀಡಿದ್ರು. ರಾಘವೇಂದ್ರ ಹೆಗಡೆ ಹೆಚ್ಚಿನ ಬಡ್ಡಿಗೆ ಹಣ ಪಡೆದು ನೀಡಿದ್ರು. ಧ್ರುವ ಸರ್ಜಾ ಸಿನಿಮಾ ಮಾಡಲಿಲ್ಲ, ಶೂಟಿಂಗ್ಗೆ ಹಾಜರಾಗದಿದ್ದಕ್ಕೆ ಕೇಸ್ ಹಾಕಲಾಗಿದೆ ಅಂತ ರಾಘವೇಂದ್ರ ಹೆಗಡೆ ಹೇಳಿದ್ದಾರೆ. 3.5 ಕೋಟಿ ರೂಪಾಯಿಗಳನ್ನ 2018ರಲ್ಲೇ ಧ್ರುವ ಸರ್ಜಾಗೆ ನೀಡಲಾಗಿದ್ದು, ಅದಕ್ಕೆ ಈವರೆಗೆ ಬಡ್ಡಿಯೊಂದಿಗೆ ನಷ್ಟವನ್ನ ಲೆಕ್ಕ ಹಾಕಿದ್ರೆ 9 ಕೋಟಿ 58 ಲಕ್ಷಕ್ಕೂ ಅಧಿಕವಾಗುತ್ತೆ. ಇನ್ನು ನಟ ಧ್ರುವ ಸರ್ಜಾಗೆ ಹಣ ನೀಡಿರುವ ಕುರಿತು ಒಪ್ಪಂದ, ಹಣಕಾಸಿನ ದಾಖಲೆಗಳು, ಅಗ್ರಿಮೆಂಟ್ ಹಾಗೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡಿರುವ ದಾಖಲೆಗಳನ್ನ ಹೆಗಡೆ ಪೊಲೀಸರಿಗೆ ಸಾಕ್ಷಿಯಾಗಿ ನೀಡಿದ್ದಾರೆ. ಪ್ರವೀಣ್ ಕುಮಾರ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ಧ್ರುವ ಸರ್ಜಾ ಕೆಡಿ ಸಿನಿಮಾ ಬಿಡುಗಡೆಗಾಗಿ ಭರ್ಜರಿ ಪ್ರಮೋಷನ್ ಮಾಡ್ತಿದ್ದಾರೆ. ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಕ್ಸಸ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಆಕ್ಷನ್ ಪ್ರಿನ್ಸ್ ವಿರುದ್ಧ ವಂಚನೆ ಆರೋಪ ಕೂಡ ಕೇಳಿ ಬಂದಿದೆ. ಏನಿದು ಪ್ರಕರಣ, ಇಲ್ಲಿದೆ ನೋಡಿ ಡೀಟೇಲ್ಸ್. ಎಂಟು ವರ್ಷದ ಹಿಂದೆ ಹಣ ಪಡೆದು ವಂಚನೆ. ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲು. ಕೆಡಿ ಸಿನಿಮಾದ ಬಿಡುಗಡೆ ಕೆಲಸವಾಗಿ ಬ್ಯುಸಿಯಾಗಿರುವಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಶಾಕ್ ಸಿಕ್ಕಿದೆ. ಕೆಡಿ ಮೂಲಕ ಪ್ರೇಕ್ಷಕರ ಮುಂದೆ ಅಬ್ಬರಿಸೋಕೆ ರೆಡಿಯಾಗಿದ್ದ ಧ್ರುವ ವಿರುದ್ಧ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧ್ರುವ ಸರ್ಜಾ ಹಾಗೂ ರಾಘವೇಂದ್ರ ಹೆಗಡೆ 2016ರಿಂದ 2018ರವರೆಗೆ ಜೊತೆಗೆ ಕೆಲಸ ಮಾಡಿದ್ರು. ಸಿನಿಮಾ ಮಾಡುವುದಾಗಿ 3 ಕೋಟಿ ಪಡೆದು ನಟ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ವಂಚನೆ ಮಾಡಿದ್ರ ಧ್ರುವ. ಈ ಘಟನೆ 2016ರಿಂದ 2018ರ ಮಧ್ಯೆ ನಡೆದಿದೆಯಂತೆ. ಸೋಲ್ಜರ್ ಸಿನಿಮಾ ಮಾಡುವುದಾಗಿ ಒಪ್ಪಿದ ಧ್ರುವ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಕೇಳಿದ್ರಂತೆ. ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ 3 ಕೋಟಿ ಪಡೆದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರಂತೆ. ಜೊತೆಗೆ ಹಣ ಪಡೆದು ಸಿನಿಮಾ ಮಾಡುವ ಭರವಸೆ ನೀಡಿದ್ರು. ರಾಘವೇಂದ್ರ ಹೆಗಡೆ ಹೆಚ್ಚಿನ ಬಡ್ಡಿಗೆ ಹಣ ಪಡೆದು ನೀಡಿದ್ರು. ಧ್ರುವ ಸರ್ಜಾ ಸಿನಿಮಾ ಮಾಡಲಿಲ್ಲ, ಶೂಟಿಂಗ್ಗೆ ಹಾಜರಾಗದಿದ್ದಕ್ಕೆ ಕೇಸ್ ಹಾಕಲಾಗಿದೆ ಅಂತ ರಾಘವೇಂದ್ರ ಹೆಗಡೆ ಹೇಳಿದ್ದಾರೆ. 3.5 ಕೋಟಿ ರೂಪಾಯಿಗಳನ್ನ 2018ರಲ್ಲೇ ಧ್ರುವ ಸರ್ಜಾಗೆ ನೀಡಲಾಗಿದ್ದು, ಅದಕ್ಕೆ ಈವರೆಗೆ ಬಡ್ಡಿಯೊಂದಿಗೆ ನಷ್ಟವನ್ನ ಲೆಕ್ಕ ಹಾಕಿದ್ರೆ 9 ಕೋಟಿ 58 ಲಕ್ಷಕ್ಕೂ ಅಧಿಕವಾಗುತ್ತೆ. ಇನ್ನು ನಟ ಧ್ರುವ ಸರ್ಜಾಗೆ ಹಣ ನೀಡಿರುವ ಕುರಿತು ಒಪ್ಪಂದ, ಹಣಕಾಸಿನ ದಾಖಲೆಗಳು, ಅಗ್ರಿಮೆಂಟ್ ಹಾಗೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡಿರುವ ದಾಖಲೆಗಳನ್ನ ಹೆಗಡೆ ಪೊಲೀಸರಿಗೆ ಸಾಕ್ಷಿಯಾಗಿ ನೀಡಿದ್ದಾರೆ. ಪ್ರವೀಣ್ ಕುಮಾರ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ಧ್ರುವ ಸರ್ಜಾ ಕೆಡಿ ಸಿನಿಮಾ ಬಿಡುಗಡೆಗಾಗಿ ಭರ್ಜರಿ ಪ್ರಮೋಷನ್ ಮಾಡ್ತಿದ್ದಾರೆ. ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಕ್ಸಸ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಆಕ್ಷನ್ ಪ್ರಿನ್ಸ್ ವಿರುದ್ಧ ವಂಚನೆ ಆರೋಪ ಕೂಡ ಕೇಳಿ ಬಂದಿದೆ. ಏನಿದು ಪ್ರಕರಣ, ಇಲ್ಲಿದೆ ನೋಡಿ ಡೀಟೇಲ್ಸ್. ಎಂಟು ವರ್ಷದ ಹಿಂದೆ ಹಣ ಪಡೆದು ವಂಚನೆ. ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲು. ಕೆಡಿ ಸಿನಿಮಾದ ಬಿಡುಗಡೆ ಕೆಲಸವಾಗಿ ಬ್ಯುಸಿಯಾಗಿರುವಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಶಾಕ್ ಸಿಕ್ಕಿದೆ. ಕೆಡಿ ಮೂಲಕ ಪ್ರೇಕ್ಷಕರ ಮುಂದೆ ಅಬ್ಬರಿಸೋಕೆ ರೆಡಿಯಾಗಿದ್ದ ಧ್ರುವ ವಿರುದ್ಧ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧ್ರುವ ಸರ್ಜಾ ಹಾಗೂ ರಾಘವೇಂದ್ರ ಹೆಗಡೆ 2016ರಿಂದ 2018ರವರೆಗೆ ಜೊತೆಗೆ ಕೆಲಸ ಮಾಡಿದ್ರು. ಸಿನಿಮಾ ಮಾಡುವುದಾಗಿ 3 ಕೋಟಿ ಪಡೆದು ನಟ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ವಂಚನೆ ಮಾಡಿದ್ರ ಧ್ರುವ. ಈ ಘಟನೆ 2016ರಿಂದ 2018ರ ಮಧ್ಯೆ ನಡೆದಿದೆಯಂತೆ. ಸೋಲ್ಜರ್ ಸಿನಿಮಾ ಮಾಡುವುದಾಗಿ ಒಪ್ಪಿದ ಧ್ರುವ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಕೇಳಿದ್ರಂತೆ. ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ
3 ಕೋಟಿ ಪಡೆದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರಂತೆ. ಜೊತೆಗೆ ಹಣ ಪಡೆದು ಸಿನಿಮಾ ಮಾಡುವ ಭರವಸೆ ನೀಡಿದ್ರು. ರಾಘವೇಂದ್ರ ಹೆಗಡೆ ಹೆಚ್ಚಿನ ಬಡ್ಡಿಗೆ ಹಣ ಪಡೆದು ನೀಡಿದ್ರು. ಧ್ರುವ ಸರ್ಜಾ ಸಿನಿಮಾ ಮಾಡಲಿಲ್ಲ, ಶೂಟಿಂಗ್ಗೆ ಹಾಜರಾಗದಿದ್ದಕ್ಕೆ ಕೇಸ್ ಹಾಕಲಾಗಿದೆ ಅಂತ ರಾಘವೇಂದ್ರ ಹೆಗಡೆ ಹೇಳಿದ್ದಾರೆ. 3.5 ಕೋಟಿ ರೂಪಾಯಿಗಳನ್ನ 2018ರಲ್ಲೇ ಧ್ರುವ ಸರ್ಜಾಗೆ ನೀಡಲಾಗಿದ್ದು, ಅದಕ್ಕೆ ಈವರೆಗೆ ಬಡ್ಡಿಯೊಂದಿಗೆ ನಷ್ಟವನ್ನ ಲೆಕ್ಕ ಹಾಕಿದ್ರೆ 9 ಕೋಟಿ 58 ಲಕ್ಷಕ್ಕೂ ಅಧಿಕವಾಗುತ್ತೆ. ಇನ್ನು ನಟ ಧ್ರುವ ಸರ್ಜಾಗೆ ಹಣ ನೀಡಿರುವ ಕುರಿತು ಒಪ್ಪಂದ, ಹಣಕಾಸಿನ ದಾಖಲೆಗಳು, ಅಗ್ರಿಮೆಂಟ್ ಹಾಗೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡಿರುವ ದಾಖಲೆಗಳನ್ನ ಹೆಗಡೆ ಪೊಲೀಸರಿಗೆ ಸಾಕ್ಷಿಯಾಗಿ ನೀಡಿದ್ದಾರೆ. ಪ್ರವೀಣ್ ಕುಮಾರ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ಧ್ರುವ ಸರ್ಜಾ ಕೆಡಿ ಸಿನಿಮಾ ಬಿಡುಗಡೆಗಾಗಿ ಭರ್ಜರಿ ಪ್ರಮೋಷನ್ ಮಾಡ್ತಿದ್ದಾರೆ. ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಕ್ಸಸ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಆಕ್ಷನ್ ಪ್ರಿನ್ಸ್ ವಿರುದ್ಧ ವಂಚನೆ ಆರೋಪ ಕೂಡ ಕೇಳಿ ಬಂದಿದೆ. ಏನಿದು ಪ್ರಕರಣ, ಇಲ್ಲಿದೆ ನೋಡಿ ಡೀಟೇಲ್ಸ್. 8 ವರ್ಷದ ಹಿಂದೆ ಹಣ ಪಡೆದು ವಂಚನೆ. ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲು. ಕೆಡಿ ಸಿನಿಮಾದ ಬಿಡುಗಡೆ ಕೆಲಸವಾಗಿ ಬ್ಯುಸಿಯಾಗಿರುವಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಶಾಕ್ ಸಿಕ್ಕಿದೆ. ಕೆಡಿ ಮೂಲಕ ಪ್ರೇಕ್ಷಕರ ಮುಂದೆ ಅಬ್ಬರಿಸೋಕೆ ರೆಡಿಯಾಗಿದ್ದ ಧ್ರುವ ವಿರುದ್ಧ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧ್ರುವ ಸರ್ಜಾ ಹಾಗೂ ರಾಘವೇಂದ್ರ ಹೆಗಡೆ 2016ರಿಂದ 2018ರವರೆಗೆ ಜೊತೆಗೆ ಕೆಲಸ ಮಾಡಿದ್ರು. ಸಿನಿಮಾ ಮಾಡುವುದಾಗಿ 3 ಕೋಟಿ ಪಡೆದು ನಟ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ವಂಚನೆ ಮಾಡಿದ್ರ ಧ್ರುವ. ಈ ಘಟನೆ 2016ರಿಂದ 2018ರ ಮಧ್ಯೆ ನಡೆದಿದೆಯಂತೆ. ಸೋಲ್ಜರ್ ಸಿನಿಮಾ ಮಾಡುವುದಾಗಿ ಒಪ್ಪಿದ ಧ್ರುವ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಕೇಳಿದ್ರಂತೆ. ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ 3 ಕೋಟಿ ಪಡೆದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರಂತೆ. ಜೊತೆಗೆ ಹಣ ಪಡೆದು ಸಿನಿಮಾ ಮಾಡುವ ಭರವಸೆ ನೀಡಿದ್ರು. ರಾಘವೇಂದ್ರ ಹೆಗಡೆ ಹೆಚ್ಚಿನ ಬಡ್ಡಿಗೆ ಹಣ ಪಡೆದು ನೀಡಿದ್ರು. ಧ್ರುವ ಸರ್ಜಾ ಸಿನಿಮಾ ಮಾಡಲಿಲ್ಲ, ಶೂಟಿಂಗ್ಗೆ ಹಾಜರಾಗದಿದ್ದಕ್ಕೆ ಕೇಸ್ ಹಾಕಲಾಗಿದೆ ಅಂತ ರಾಘವೇಂದ್ರ ಹೆಗಡೆ ಹೇಳಿದ್ದಾರೆ. 3.5 ಕೋಟಿ ರೂಪಾಯಿಗಳನ್ನ 2018ರಲ್ಲೇ ಧ್ರುವ ಸರ್ಜಾಗೆ ನೀಡಲಾಗಿದ್ದು, ಅದಕ್ಕೆ ಈವರೆಗೆ ಬಡ್ಡಿಯೊಂದಿಗೆ ನಷ್ಟವನ್ನ ಲೆಕ್ಕ ಹಾಕಿದ್ರೆ 9 ಕೋಟಿ 58 ಲಕ್ಷಕ್ಕೂ ಅಧಿಕವಾಗುತ್ತೆ. ಇನ್ನು ನಟ ಧ್ರುವ ಸರ್ಜಾಗೆ ಹಣ ನೀಡಿರುವ ಕುರಿತು ಒಪ್ಪಂದ, ಹಣಕಾಸಿನ ದಾಖಲೆಗಳು, ಅಗ್ರಿಮೆಂಟ್ ಹಾಗೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡಿರುವ ದಾಖಲೆಗಳನ್ನ ಹೆಗಡೆ ಪೊಲೀಸರಿಗೆ ಸಾಕ್ಷಿಯಾಗಿ ನೀಡಿದ್ದಾರೆ. ಪ್ರವೀಣ್ ಕುಮಾರ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ಧ್ರುವ ಸರ್ಜಾ ಕೆಡಿ ಸಿನಿಮಾ ಬಿಡುಗಡೆಗಾಗಿ ಭರ್ಜರಿ ಪ್ರಮೋಷನ್ ಮಾಡ್ತಿದ್ದಾರೆ. ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಕ್ಸಸ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಆಕ್ಷನ್ ಪ್ರಿನ್ಸ್ ವಿರುದ್ಧ ವಂಚನೆ ಆರೋಪ ಕೂಡ ಕೇಳಿ ಬಂದಿದೆ. ಏನಿದು ಪ್ರಕರಣ, ಇಲ್ಲಿದೆ ನೋಡಿ ಡೀಟೇಲ್ಸ್. 8 ವರ್ಷದ ಹಿಂದೆ ಹಣ ಪಡೆದು ವಂಚನೆ. ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲು. ಕೆಡಿ ಸಿನಿಮಾದ ಬಿಡುಗಡೆ ಕೆಲಸವಾಗಿ ಬ್ಯುಸಿಯಾಗಿರುವಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಶಾಕ್ ಸಿಕ್ಕಿದೆ. ಕೆಡಿ ಮೂಲಕ ಪ್ರೇಕ್ಷಕರ ಮುಂದೆ ಅಬ್ಬರಿಸೋಕೆ ರೆಡಿಯಾಗಿದ್ದ ಧ್ರುವ ವಿರುದ್ಧ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧ್ರುವ ಸರ್ಜಾ ಹಾಗೂ ರಾಘವೇಂದ್ರ ಹೆಗಡೆ 2016ರಿಂದ 2018ರವರೆಗೆ ಜೊತೆಗೆ ಕೆಲಸ ಮಾಡಿದ್ರು. ಸಿನಿಮಾ ಮಾಡುವುದಾಗಿ 3 ಕೋಟಿ ಪಡೆದು ನಟ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ವಂಚನೆ ಮಾಡಿದ್ರ ಧ್ರುವ. ಈ ಘಟನೆ 2016ರಿಂದ 2018ರ ಮಧ್ಯೆ ನಡೆದಿದೆಯಂತೆ. ಸೋಲ್ಜರ್ ಸಿನಿಮಾ ಮಾಡುವುದಾಗಿ ಒಪ್ಪಿದ ಧ್ರುವ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಕೇಳಿದ್ರಂತೆ. ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ 3 ಕೋಟಿ ಪಡೆದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರಂತೆ. ಜೊತೆಗೆ ಹಣ ಪಡೆದು ಸಿನಿಮಾ ಮಾಡುವ ಭರವಸೆ ನೀಡಿದ್ರು. ರಾಘವೇಂದ್ರ ಹೆಗಡೆ ಹೆಚ್ಚಿನ ಬಡ್ಡಿಗೆ ಹಣ ಪಡೆದು ನೀಡಿದ್ರು. ಧ್ರುವ ಸರ್ಜಾ ಸಿನಿಮಾ ಮಾಡಲಿಲ್ಲ, ಶೂಟಿಂಗ್ಗೆ ಹಾಜರಾಗದಿದ್ದಕ್ಕೆ ಕೇಸ್ ಹಾಕಲಾಗಿದೆ ಅಂತ ರಾಘವೇಂದ್ರ ಹೆಗಡೆ ಹೇಳಿದ್ದಾರೆ. 3.5 ಕೋಟಿ ರೂಪಾಯಿಗಳನ್ನ 2018ರಲ್ಲೇ ಧ್ರುವ ಸರ್ಜಾಗೆ ನೀಡಲಾಗಿದ್ದು, ಅದಕ್ಕೆ ಈವರೆಗೆ ಬಡ್ಡಿಯೊಂದಿಗೆ ನಷ್ಟವನ್ನ ಲೆಕ್ಕ ಹಾಕಿದ್ರೆ 9 ಕೋಟಿ 58 ಲಕ್ಷಕ್ಕೂ ಅಧಿಕವಾಗುತ್ತೆ. ಇನ್ನು ನಟ ಧ್ರುವ ಸರ್ಜಾಗೆ ಹಣ ನೀಡಿರುವ ಕುರಿತು ಒಪ್ಪಂದ, ಹಣಕಾಸಿನ ದಾಖಲೆಗಳು, ಅಗ್ರಿಮೆಂಟ್ ಹಾಗೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡಿರುವ ದಾಖಲೆಗಳನ್ನ ಹೆಗಡೆ ಪೊಲೀಸರಿಗೆ ಸಾಕ್ಷಿಯಾಗಿ ನೀಡಿದ್ದಾರೆ. ಪ್ರವೀಣ್ ಕುಮಾರ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.